ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ವೀಕ್ಷಕರೇ, ನಮಗೆಲ್ಲ ಗೊತ್ತಿರೋ ಹಾಗೆ ವಿಷ್ಣುವಿನ ವಾಹನ ಗರುಡ. ಆದರೆ ಗರುಡನೇ ವಿಷ್ಣುವಿನ ವಾಹನ ಆಗಿದ್ದಾದರೂ ಹೇಗೆ? ಗರುಡ ವಿಷ್ಣುವಿನ ವಾಹನ ಆಗೋದಕ್ಕೆ ಆ ಒಂದು ಶಾಪ ಕಾರಣನ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಜಾಪತಿ ಬ್ರಹ್ಮನಿಗೆ ಕದ್ರು, ವಿನತಿ ಇತ್ಯಾದಿ ಅನೇಕ ಹೆಣ್ಣು ಮಕ್ಕಳಿದ್ರು. ಇವರು ವಯಸ್ಸಿಗೆ ಬಂದ ಮೇಲೆ ಪ್ರಜಾಪತಿ ಇವರಲ್ಲಿ ಕೆಲವರನ್ನ ಕಶ್ಯಪರೆಂಬ ತಪಸ್ವಿಗಳಿಗೆ ಕೊಟ್ಟು ಮದುವೆ ಮಾಡಿದನು. ಹಾಗೆ ಕಾಲಕ್ರಮದಲ್ಲಿ ಕದ್ರುವಿಗೆ ಅನೇಕ ಮಕ್ಕಳಾದವು. ಇವುಗಳೇ ಸರ್ಪಗಳು. ಇವುಗಳಲ್ಲಿ ಮೊದಲನೆಯವನಾದ ಆದಿಶೇಷನೇ ಭೂಮಿಯನ್ನು ಒತ್ತಿರುವವನು. ಕಶ್ಯಪರ ಇನ್ನೊಬ್ಬ ಪತ್ನಿ ವಿನತೆಗೆ ಅರುಣ ಮತ್ತು ಗರುಡ ಎಂಬ 2 ಮಕ್ಕಳು. ಅರುಣನು ಸೂರ್ಯನ ಸಾರಥಿಯಾದವನು. ಗರುಡನು ಮಹಾಶಕ್ತಿಶಾಲಿಯಾಗಿ ಬೆಳೆದನು. ಹೀಗಿರುವಾಗ ದೇವತೆಗಳು ಹಾಗೂ ರಾಕ್ಷಸರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಕಡೆದರು. ಆಗ ಕ್ಷೀರಸಾಗರದಿಂದ ಉದ್ಭವವಾದ ಅನೇಕ ವಸ್ತುಗಳಲ್ಲಿ ಉಚ್ಚೈಶ್ರವಸ್ಸು ಎಂಬ ಕುದುರೆಯೂ ಒಂದು. ಆ ಕುದುರೆ ಹಾಲಿನಂತೆ ಬೆಳ್ಳಗಿತ್ತು, ಅತ್ಯಾಕರ್ಷಕವಾಗಿತ್ತು. ಅದನ್ನು ನೋಡುವ ಸಲುವಾಗಿ 3 ಲೋಕದಿಂದಲೂ ಜೀವಿಗಳು ಬರುತ್ತಿದ್ರು. ಕದ್ರು ಮತ್ತು ವಿನತೆಯರಿಗೂ ಆ ಕುದುರೆಯನ್ನು ಕಾಣುವ ತವಕ ಉಂಟಾಯಿತು. ಇಲ್ಲಿ ಕದ್ರು ಮತ್ತು ವಿನತೆಯರೆಂದರೆ ಕಶ್ಯಪರ ಹೆಂಡತಿಯರು. ಆ ಕುದುರೆ ಹೇಗಿದೆಯೋ ಎಂದು ಅವರಿಬ್ಬರೇ ಚರ್ಚಿಸಿದರು. ವಿನತೆಯು ಕುದುರೆ ಪೂರ್ತಿ ಬೆಳ್ಳಗಿದೆಯಂತೆ, ಒಂದೇ ಒಂದು ಕಪ್ಪು ಚುಕ್ಕೆಯೂ ಇಲ್ಲವಂತೆ ಎಂದಳು. ಕದ್ರುವು, ಅದು ಹೇಗೆ ಸಾಧ್ಯ? ಇನ್ನೇನು ಇಲ್ಲದಿದ್ದರೂ ಅದರ ಬಾಲವಾದರೂ ಕಪ್ಪಗಿರಬೇಕಲ್ಲವೇ ಎಂದಳು. ವಿನತೆ, ಇಲ್ಲ, ಬಾಲವು ಬೆಳ್ಳಗಿದೆಯಂತೆ ಎಂದಳು. ಕದ್ರು, ಸಾಧ್ಯವೇ ಇಲ್ಲ, ಬೇಕೆಂದರೆ ಪಂದ್ಯ ಕಟ್ಟೋಣ ಎಂದಳು. ಏನು ಪಂದ್ಯ ಎಂದಾಗ ಕುದುರೆಯು ಪೂರ್ತಿ ಬೆಳ್ಳಗಿದ್ದರೆ ಜೀವನ ಪೂರ್ತಿಯಾಗಿ ನಾನು ನಿನ್ನ ಸೇವಕಿಯಾಗಿರುತ್ತೇನೆ. ಕುದುರೆಯ ಬಾಲ ಕಪ್ಪಾಗಿದ್ದರೆ ನೀನು ನನ್ನ ಸೇವಕಿಯಾಗಿರಬೇಕು ಎಂದಳು ವಿನತೆ. ಇದಕ್ಕೆ ಒಪ್ಕೊಳ್ತಾರೆ. ಇಬ್ಬರು ಕುದುರೆಯನ್ನು ನೋಡಿ ಬರುವುದೆಂದು ನಿಶ್ಚಯಿಸಿದರು. ಈ ರೀತಿ ತಮಾಷೆಯಾಗಿ ಶುರುವಾದ ಮಾತು ತುಂಬ ದೊಡ್ಡದಾಗಿ ಹೋಯಿತು. ಕದ್ರುವಿಗೂ ಕುದುರೆಯ ಬಾಲ ಕಪ್ಪಾಗಿದೆ ಎಂದು ನಂಬಿಕೆ ಇಲ್ಲ. ಎಲ್ಲರೂ ಕುದುರೆಯು ಪೂರ್ಣ ಬೆಳ್ಳಗಿದೆ ಎನ್ನುತ್ತಿದ್ದಾರೆ. ಆದರೆ ಯಾವುದೋ ಬಂಡ ಧೈರ್ಯದಿಂದ ಪಂದ್ಯ ಕಟ್ಟಿದಳು. ಈಗ ಹೇಗಾದರೂ ಮಾಡಿ ಈ ಪಂದ್ಯದಲ್ಲಿ ಗೆಲ್ಲಬೇಕೆಂದು ಯೋಚಿಸಿದಳು. ತನ್ನ ಮಕ್ಕಳಾದ ಸರ್ಪಗಳನ್ನು ಕರೆದಳು. ಶೇಷ, ವಾಸುಕಿ, ತಕ್ಷಕ, ಕಾರ್ಕೋಟಕ ಮೊದಲಾದ ಸರ್ಪಗಳು ತಾಯಿಯ ಬಳಿಗೆ ಬಂದವು. ಕದ್ರುವು ತನಗೂ ವಿನತೆಗೂ ನಡೆದ ಮಾತುಗಳೆಲ್ಲ ವಿವರಿಸಿದಳು. ನೀವೆಲ್ಲರೂ ಹೋಗಿ ಆ ಕುದುರೆಯ ಬಾಲವನ್ನು ನಿಮ್ಮ ಶರೀರದಿಂದ ಮುಚ್ಚಿಬಿಡಿ. ಅದು ಕಪ್ಪಾಗಿ ಕಾಣುತ್ತದೆ. ನಾನು ಪಂದ್ಯದಲ್ಲಿ ಗೆದ್ದಂತಾಗುತ್ತದೆ ಎಂದಳು. ಸರ್ಪಗಳು, ಅಮ್ಮ, ನಾವು ಈ ರೀತಿ ಮೋಸ ಮಾಡುವುದು ತಪ್ಪಲ್ಲವೇ ಎಂದು ಕೇಳ್ತಾರೆ. ಕದ್ರುವು ಕೋಪಗೊಂಡು, ನನ್ನ ಮಾತಿಗೆ ಎದುರುತ್ತರ ನೀಡುವಿರಾ? ನನ್ನ ಮಾತು ಮೀರಿದ ನೀವು ಅಗ್ನಿಕುಂಡದಲ್ಲಿ ಬಿದ್ದು ಸಾಯುವಂತಾಗಲಿ ಎಂದು ಶಾಪ ಕೊಟ್ಟಳು. ಸರ್ಪಗಳು ದುಃಖ ಭಯದಿಂದ ತಾಯಿ ಹೇಳಿದಂತೆ ಉಚ್ಚೈಶ್ರವಸ್ಸಿನ ಬಾಲವನ್ನು ಹಿಡಿದುಕೊಂಡವು. ಅನಂತರ ಕದ್ರು ಮತ್ತು ವಿನತೆಯರು ಬಂದು ನೋಡಿದಾಗ ಆ ಕುದುರೆಯ ಬಾಲವು ಮಾತ್ರ ಕಪ್ಪಾಗಿತ್ತು. ವಿನತೆಯು ತನ್ನ ಸೋಲನೊಪ್ಪಿಕೊಂಡು ಕದ್ರುವಿನ ಸೇವಕಿಯಾದಳು. ಹೀಗೆ ವಿನತೆಯು ಕದ್ರುವಿನ ಸೇವಕಿಯಾಗಿದ್ದರಿಂದ ವಿನತೆಯ ಮಗನಾದ ಗರುಡನೂ ಸಹ ಕದ್ರು ಮತ್ತು ಅವಳ ಮಕ್ಕಳು ಹೇಳಿದಂತೆ ಮಾಡುತ್ತಿರಬೇಕಾಯಿತು. ಸರ್ಪಗಳು ಗರುಡನನ್ನು ತಮ್ಮ ಸೇವಕನಂತೆ ಹೀನಾಯವಾಗಿ ನಡೆಸಿಕೊಳ್ಳಲಾರಂಭಿಸಿದವು. ಇದರಿಂದ ಗರುಡನ ಮನಸ್ಸಿಗೆ ಬಹಳ ದುಃಖವಾಯಿತು. ಹೇಗಾದರೂ ಮಾಡಿ ತನ್ನ ಮತ್ತು ತನ್ನ ತಾಯಿಯ ದಾಸ್ಯವನ್ನು ಹೋಗಲಾಡಿಸಬೇಕೆಂದು ಅವನು ಡಿಸೈಡ್ ಮಾಡ್ತಾನೆ. ಗರುಡನು ಸರ್ಪಗಳ ಬಳಿಗೆ ಹೋಗಿ, ಅಯ್ಯ, ನಮ್ಮ ತಾಯಿಯ ದಾಸ್ಯ ಹೋಗಲಾಡಿಸಬೇಕಾದರೆ ನಾನೇನು ಮಾಡಬೇಕು ತಿಳಿಸಿ ಎಂದು ಕೇಳ್ತಾನೆ. ಅದಕ್ಕೆ ಸರ್ಪಗಳು ತಮ್ಮ ತಾಯಿಯಿಂದ ತಮಗೆ ಬಂದ ಶಾಪವನ್ನು ನೆನೆಸ್ಕೊಂಡು ದೇವಲೋಕದಿಂದ ಅಮೃತವನ್ನು ತಂದುಕೊಟ್ಟರೆ ನಿಮ್ಮ ಬಂಧ ವಿಮೋಚನೆಯಾಗುವುದು ಎಂದು ಹೇಳ್ತಾರೆ. ಈ ಅವಕಾಶನ ಮಿಸ್ ಮಾಡ್ಕೋಬಾರ್ದು ಅಂತ ಗರುಡ ಕೂಡಲೇ ಆಕಾಶಕ್ಕೆ ಚಿಮ್ಮಿದನು. ತನ್ನ ವಿಶಾಲವಾದ ರೆಕ್ಕೆಗಳನ್ನು ಪಟಪಟನೆ ಬಡಿಯುತ್ತಾ ವಾಯುವೇಗದಿಂದ ದೇವಲೋಕದ ಕಡೆ ಹಾರ್ತಾನೆ. ಅವನು ಆರಿದ ರಭಸಕ್ಕೆ ದೊಡ್ಡ ದೊಡ್ಡ ವೃಕ್ಷಗಳು ಬಿದ್ದು ಹೋಗುತ್ತೆ. ಪರ್ವತಗಳು ಅಲ್ಲಾಡಿ ಹೋದವು. ಅಂತಹ ವೇಗದಿಂದ ಗರುಡನು ದೇವಲೋಕಕ್ಕೆ ಬಂದನು. ಇತ್ತ ಗರುಡನು ಅಮೃತವನ್ನು ಕೊಂಡೊಯ್ಯಲು ಬರುತ್ತಿರುವನೆಂದು ತಿಳಿದ ದೇವೇಂದ್ರನ ಸೈನ್ಯವು ಗರುಡನ ಮೇಲೆ ಎರಗಿತು. ಆದರೆ ಗರುಡನು ಒಂದೇ ಕ್ಷಣದಲ್ಲಿ ಆ ಸೈನ್ಯದ ದಾಳಿಯನ್ನು ನಿವಾರಿಸಿಕೊಂಡನು. ದೇವಲೋಕದ ಅಮೃತದ ಕುಂಭವನ್ನು ತೆಗೆದುಕೊಂಡು ಹೋಗಿ ಸರ್ಪಗಳ ಮುಂದಿಟ್ಟನು. ಹೀಗೆ ಸರ್ಪಗಳ ಕೋರಿಕೆಯನ್ನು ಈಡೇರಿಸಿ ಅವನು ತನ್ನ ತಾಯಿ ವಿನತೆಯ ದಾಸ್ಯವನ್ನು ಹೋಗಲಾಡಿಸಿದನು. ಅಮೃತ ಕುಂಭವನ್ನು ತರುವ ಸಮಯದಲ್ಲಿ ಗರುಡನು ಪ್ರದರ್ಶಿಸಿದ ವಾಯುವೇಗವನ್ನು ಕಂಡು ಮಹಾವಿಷ್ಣುವಿಗೆ ಬಹಳ ಆನಂದವಾಯಿತು.
ಇದರಿಂದನೇ ಮಹಾವಿಷ್ಣು ಗರುಡನ ಬಳಿ ನೀನು ನನ್ನ ವಾಹನವಾಗಿರುವೆಯಾ ಅಂತ ಕೇಳ್ತಾರೆ. ಅದಕ್ಕೆ ಗರುಡನು ಸಂತೋಷದಿಂದ ಒಪ್ಕೊಳ್ತಾನೆ. ಹೀಗೆ ಗರುಡನು ವಿಷ್ಣುವಿನ ವಾಹನನಾಗುತ್ತಾನೆ. ಗರುಡನು ವಿಷ್ಣುವಿನ ವಾಹನ ಆಗೋದಕ್ಕೆ ಅವನ ಶಕ್ತಿಗಳು ಕಾರಣನಾದರೂ ಆ ಶಕ್ತಿ ಪ್ರದರ್ಶನಕ್ಕೆ ಆ ಶಾಪವೇ ಮೂಲ ಕಾರಣ. ಇದು ವೀಕ್ಷಕರೇ ಗರುಡ ವಿಷ್ಣುವಿನ ವಾಹನವಾದ ಕತೆ. ಮತ್ತೊಂದು ವಿಶೇಷವಾದ ಕತೆ ಜೊತೆ ಸಿಗ್ತೀನಿ. ನಮಸ್ಕಾರ.